ಒಮ್ಮೊಮ್ಮೆ ನಮ್ಮ ಒಳ್ಳೆತನವೇ ನಮ್ಮ ಕಷ್ಟಕ್ಕೆ ಕಾರಣವಾಗುತ್ತದೆ. ಕೆಲವೊಮ್ಮೆ ನಮ್ಮ ಕಷ್ಟವೇ ಸ್ವರ್ಗವಾಗಿ ಬದಲಾಗುತ್ತದೆ. ಈ ಮಾತಿನ ಅರ್ಥ ನಿಮಗಾಗಬೇಕೆಂದರೆ ನೀವು ನನ್ನ ಕಥೆಯನ್ನು ಪೂರ್ತಿಯಾಗಿ ಕೇಳಬೇಕಾಗುತ್ತದೆ. ನನಗೆ ಈಗಲೂ ನೆನಪಿದೆ. ಆ ಪುಟ್ಟ ಎಳೆ ಮಗುವನ್ನು ನಾನು ಮಡಿಲಲ್ಲಿ ಹಾಕಿಕೊಂಡು ಬಂದಿದ್ದೆ. ಆ ಗಲೀಜು ಮನೆಯಲ್ಲಿ ನೆಲದ ಮೇಲೆ ಅದು ಬಿದ್ದಿತ್ತು. ನನಗೆ ನನ್ನ ಜೀವನದಲ್ಲಿ ಏನು ನಡೆಯಲಿದೆ ಎನ್ನುವುದು ತಿಳಿದಿರಲಿಲ್ಲ. ನನ್ನ ಬಳಿ ಇರುವ ಮಗುವಿನ ಬಗ್ಗೆ ನನಗೆ ಗಾಬರಿಯಾಯಿತು. ನಾನು ತುಂಬ ಹೆದರಿಕೊಂಡಿದ್ದೆ. ಮನೆಯಲ್ಲಿ ಈ ವಿಷಯವಾಗಿ ಹೇಳುವುದು ಸರಿಯೋ ತಪ್ಪೋ ಎನ್ನುವ ಗೊಂದಲದಲ್ಲಿದ್ದೆ. ನನಗೆ ತುಂಬ ಗಾಬರಿಯಾಗಿರುವುದಂತೂ ನಿಜ. ಆದರೆ ಸ್ವಲ್ಪ ಸಮಯದ ನಂತರ ನಾನು ಈ ಜಗತ್ತಿನಲ್ಲಿ ತುಂಬ ಅದೃಷ್ಟವಂತ ಮಹಿಳೆ ಆಗಲಿದ್ದೇನೆ ಎಂದು ಅನಿಸಿತು. ಏಕೆಂದರೆ ಆ ಮಗು ನನ್ನ ಜೀವನದಲ್ಲಿ. ನನ್ನ ಹೆಸರು ರಶ್ಮಿತಾ. ನಾನು ಒಬ್ಬಳು ಸಾಮಾನ್ಯ ಹುಡುಗಿ. ನಾನು ತುಂಬ ದೊಡ್ಡ ಕನಸನ್ನು ಕಂಡಿದ್ದೆ. ಆದರೆ ಅದೃಷ್ಟ ನನ್ನನ್ನು ಈ ದಾರಿಗೆ ತಂದು ಹಾಕಿತ್ತು. ಈ ದಾರಿಯಲ್ಲಿ ಬರೀ ನೋವು, ದುಃಖ ತುಂಬಿತ್ತು. ನನ್ನ ಮದುವೆ ನನಗಿಂತ 15 ವರ್ಷ ದೊಡ್ಡವನ ಜೊತೆ ನಡೆಯಿತು. ನನ್ನ ಮನೆಯವರು ಅವನ ಶ್ರೀಮಂತಿಕೆಯನ್ನು ನೋಡಿ ಮದುವೆಗೆ ಒಪ್ಪಿಗೆ ನೀಡಿದರು. ನಾನಂದುಕೊಂಡಿದ್ದೆ ನನ್ನ ಜೀವನ ಒಳ್ಳೆಯ ರೀತಿಯಿಂದ ನಡೆಯುತ್ತದೆ ಎಂದು. ಆದರೆ ನನ್ನ ನಂಬಿಕೆ ಬಹುಬೇಗನೆ ಸುಳ್ಳಾಯಿತು. ಮದುವೆಯ ನಂತರ ನಾನು ಅವಿಭಕ್ತ ಕುಟುಂಬದ ಒಂದು ಭಾಗವಾದೆ. ನಮ್ಮ ಮನೆಯಲ್ಲಿ ಅತ್ತೆ, ಮಾವ, ಅತ್ತಿಗೆ, ನಾದಿನಿಯರು ಇದ್ದರು. ನನಗೆ ನಾನು ಒಂದು ಗುಂಪಿನಲ್ಲಿ ಸಿಕ್ಕಿಬಿದ್ದಂತೆ ಅನಿಸಿತು. ಅಲ್ಲಿ ಎಲ್ಲರೂ ನನ್ನನ್ನು ಅವರ ಇಚ್ಛೆಯಂತೆ ಬಳಸಿಕೊಳ್ಳಲು ಬಯಸುತ್ತಿದ್ದರು. ನನ್ನ ದಿನಚರಿ ಕೆಲಸದಿಂದ ಪ್ರಾರಂಭವಾಗಿ ರಾತ್ರಿ ಸುಸ್ತಿನಲ್ಲಿ ಕೊನೆಯಾಗುತ್ತಿತ್ತು. ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಾನು ಯಾವುದಾದರೊಂದು ಕೆಲಸ, ಯಾರದ್ದಾದರೊಂದು ಮಾತು ಕೇಳಿಸಿಕೊಳ್ಳುವುದು ಇದ್ದೇ ಇರುತ್ತಿತ್ತು. ಅತ್ತೆ ಮಾವ ನನ್ನನ್ನು ಪದೇ ಪದೇ ನೀನು ಬಡ ಕುಟುಂಬದಿಂದ ಬಂದವಳೆನ್ನುವುದನ್ನು ನೆನಪಿಸುತ್ತಿದ್ದರು. ವರದಕ್ಷಿಣೆ ತರಲಿಲ್ಲವೆಂದು ಹಂಗಿಸುತ್ತಿದ್ದರು. ನನ್ನ ಗಂಡ ನಂದೀಶ್ ನನ್ನ ಜೊತೆ ಇರಬೇಕಿತ್ತು. ಆದರೆ ಅವರು ನನ್ನ ಕಷ್ಟವನ್ನು ಇನ್ನೂ ಜಾಸ್ತಿ ಮಾಡಿದ್ದರು. ಅವರು ಎಲ್ಲ ರೀತಿಯ ತಪ್ಪನ್ನು ನನ್ನ ಮೇಲೆ ಹಾಕುತ್ತಿದ್ದರು. ಅವರು ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದರು. ನಾನು ಯಾವಾಗ ಅವರಿಗೆ ಎದುರು ಮಾತನಾಡಿದರೂ ಅವರಿಂದ ಒಂದೇ ಉತ್ತರ ಬರುತ್ತಿತ್ತು. ಇದು ಗಂಡನ ಹಕ್ಕು, ಹೆಂಡತಿ ತಾಳ್ಮೆಯಿಂದ ಇರಬೇಕು, ಸಮಯವೇ ಎಲ್ಲವನ್ನೂ ಸರಿ ಮಾಡುತ್ತದೆ ಎಂದು. ನಾನು ಎಲ್ಲವನ್ನೂ ಸಹಿಸಿಕೊಂಡು ಬರುತ್ತಿದ್ದೆ. ಒಂದು ಮಗುವಾದರೆ ನನ್ನ ಜೀವನ ಸರಿ ಹೋಗುತ್ತದೆ ಎನ್ನುವ ಒಂದು ನಂಬಿಕೆ ನನ್ನಲ್ಲಿತ್ತು. ಮಗು ಜನಿಸಿದ ಮೇಲೆ ಎಲ್ಲ ಪ್ರೀತಿ, ಮಮತೆಯನ್ನು ಅದಕ್ಕೆ ಧಾರೆ ಎರೆಯಬೇಕು ಎಂದುಕೊಂಡಿದ್ದೆ. ಆದರೆ ನನ್ನ ನಂಬಿಕೆ ಸಮಯದೊಂದಿಗೆ ಕಳೆದು ಹೋಗುತ್ತಲೇ ಇತ್ತು. ಏಕೆಂದರೆ ನನ್ನ ಗಂಡ ನನ್ನ ಹತ್ತಿರ ಬರುತ್ತಿರಲಿಲ್ಲ. ಅವರಿಗೆ ಇದರಲ್ಲಿ ಆಸಕ್ತಿಯೂ ಇರಲಿಲ್ಲ. ನಾನು ಯಾರ ಜೊತೆಗಾದರೂ ನನ್ನ ದಾಂಪತ್ಯ ಜೀವನದ ಬಗ್ಗೆ ಹೇಳಿಕೊಳ್ಳಬೇಕು ಎಂದುಕೊಂಡಿದ್ದೆ. ಆದರೆ ಇದನ್ನೆಲ್ಲ ಯಾರು ನಂಬುತ್ತಾರೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಏಕೆಂದರೆ ಅವರು ಹೊರಗಿನಿಂದ ನೋಡಲು ನಾರ್ಮಲ್ ಆಗಿ ಕಾಣುತ್ತಿದ್ದರು. ಒಂದು ದಿನ ನಾನು ಅಡುಗೆ ಸಾಮಾನು ಖರೀದಿಸಲು ಮಾರ್ಕೆಟಿಗೆ ಹೋಗಿದ್ದೆ. ಆಗ ಒಂದು ಅಪರಿಚಿತ ಹೆಂಗಸು ನನ್ನ ಹತ್ತಿರ ಬಂದು ನನ್ನನ್ನು ಆಳವಾಗಿ ನೋಡುತ್ತಿದ್ದಳು ಮತ್ತು ಹೇಳಿದಳು, ನೀವು ನಂದೀಶ್ನ ಹೆಂಡತಿ ತಾನೇ? ನಾನು ಆಶ್ಚರ್ಯದಿಂದ ಕೇಳಿದೆ. ನಿಮಗೆ ನಾನು ಹೇಗೆ ಗೊತ್ತು? ಅವಳು ಹೇಳಿದಳು, ನಾನು ನಿಮ್ಮ ಫೋಟೋ ನೋಡಿದ್ದೆ. ಆದರೆ ನೀವು ಯಾರೆಂದು ನನಗೆ ಗೊತ್ತಿಲ್ಲ. ನಂತರ ಅವರು ಹೇಳಿದ ವಿಷಯವನ್ನು ಕೇಳಿ ನನ್ನ ಎದೆ ಒಡೆದು ಹೋಯಿತು. ನಾನು ನಿನ್ನ ಗಂಡನ ಮೊದಲ ಹೆಂಡತಿ. ಇದನ್ನು ಕೇಳಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು. ನಾನು ಆಶ್ಚರ್ಯದಿಂದ ಅವಳನ್ನೇ ನೋಡುತ್ತಾ ನಿಂತೆ. ಅವಳು ಮತ್ತೆ ಹೇಳಿದಳು, ನಂದೀಶ್ ಒಬ್ಬ ಬಂಜೆ ಗಂಡಸು. ಅವನು ನಿನಗೆ ಎಂದಿಗೂ ತಾಯಿಯಾಗುವ ಸುಖವನ್ನು ನೀಡುವುದಿಲ್ಲ. ಅವನು ಹೊರಗಿನಿಂದ ನೋಡಲು ಸಾಮಾನ್ಯ ಗಂಡಸಿನಂತೆ ಕಾಣುತ್ತಾನೆ. ಅವನು ಯಾವಾಗಲೂ ತನ್ನ ಅಮ್ಮ, ಸಹೋದರಿಯರನ್ನು ವಹಿಸಿಕೊಳ್ಳುತ್ತಾನೆ ಮತ್ತು ಎಲ್ಲ ತಪ್ಪನ್ನು ಹೆಂಡತಿಯ ಮೇಲೆ ಹೊರಿಸುತ್ತಾನೆ. ಹೀಗೆ ಮಾಡಿ ಅವನು ತನ್ನ ಅಸಲಿಯತ್ತನ್ನು ಮುಚ್ಚಿಡುತ್ತಿದ್ದನು. ಅವನ ಕುಟುಂಬದವರು ಅವನಿಗೆ ಅವನ ನ್ಯೂನತೆಯನ್ನು ಯಾವುದೇ ಮಹಿಳೆಗೆ ಕಾಣಿಸಬಾರದು ಎಂದು ಹೇಳುತ್ತಿದ್ದರು. ಅವನು ನನಗೆ ತುಂಬ ಹಿಂಸೆ ನೀಡುತ್ತಿದ್ದನು. ಹೀಗಾಗಿ ನಾನು ಅವನಿಗೆ ಡೈವರ್ಸ್ ನೀಡಲು ಯೋಚಿಸಿದೆ. ಏಕೆಂದರೆ ಅವನು ಎಂದಿಗೂ ತಂದೆಯಾಗಲು ಸಾಧ್ಯವಿರಲಿಲ್ಲ. ಅವನು ನನ್ನ ಜೀವನವನ್ನು ನಾಶ ಮಾಡಿದ್ದನು. ನನ್ನ ಕಣ್ಣಿಗೆ ಕತ್ತಲು ಕವಿದಂತಾಗಿತ್ತು. ನಾನು ಆ ಹೆಂಗಸಿಗೆ ಹೇಳಿದೆ, ಇದೆಲ್ಲವೂ ನನಗೆ ಗೊತ್ತಿರಲಿಲ್ಲ. ಅವಳು ಹೇಳಿದಳು, ಅವರು ನಿಮಗೆ ಮೋಸ ಮಾಡಿದ್ದಾರೆ. ಈಗಲೂ ಕಾಲ ಮಿಂಚಿಲ್ಲ. ನೀವಿನ್ನು ಚಿಕ್ಕವರು, ನೋಡಲು ಸುಂದರವಾಗಿದ್ದೀರಾ. ನಿಮಗೆ ಮುಂದೆ ಒಳ್ಳೆಯ ಜೀವನ ಸಿಗಬಹುದು. ನಾನು ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಿದ್ದೇನೆ. ನೀನು ಅವರಿಂದ ಬೇರೆಯಾಗು. ನಿನ್ನನ್ನು ನೋಡಿ ನನಗೆ ನನ್ನ ಹಳೆಯ ಕಳೆದು ಹೋದ ದಿನಗಳು ನೆನಪಾಗುತ್ತಿವೆ. ನೀನು ಕೂಡ ನನ್ನಂತೆ ತೊಂದರೆ ಪಡುತ್ತಿರುವೆ. ಈಗಲೂ ಸಮಯ ಇದೆ. ನಿನ್ನನ್ನು ನೀನು ರಕ್ಷಿಸಿಕೊ. ನನಗೆ ಅವರ ಮಾತಿನ ಸತ್ಯದ ಅರಿವಾಗಿತ್ತು. ಆದರೆ ನನ್ನ ನಾಲಿಗೆ ಮೌನವಾಗಿತ್ತು. ನಾನು ಅವರಿಗೆ ಹೇಳಿದೆ, ನೀವು ನನ್ನ ಬಗ್ಗೆ ಹೆಚ್ಚು ಮಾತನಾಡಬೇಡಿ. ಇದು ನನ್ನ ಬುದ್ಧಿವಂತಿಕೆಯೋ ಅಥವಾ ದೌರ್ಬಲ್ಯವೋ ಗೊತ್ತಿಲ್ಲ. ನಾನು ಅವರೊಂದಿಗೆ ಹೆಚ್ಚಿಗೆ ಮಾತನಾಡದೆ ಮನೆಗೆ ವಾಪಸ್ ಬಂದೆ. ನನ್ನ ಮನಸ್ಸು ಭಾರವಾಗಿತ್ತು. ಇವರು ನನಗೆ ಇಷ್ಟೊಂದು ಮೋಸ ಮಾಡಿ ಏಕೆ ಮದುವೆ ಮಾಡಿಕೊಂಡರು? ನಾನು ತುಂಬ ನೋವನ್ನು ಅನುಭವಿಸಿದೆ. ನನ್ನ ಜೀವನ ಸುಳ್ಳಿನ ಮೇಲೆ ಕಟ್ಟಲಾಗಿತ್ತು. ನನ್ನ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವಿರಲಿಲ್ಲ. ರಾತ್ರಿ ಎಲ್ಲರೂ ಮಲಗಿಕೊಂಡಿದ್ದರು. ನಾನು ನನ್ನ ಕಣ್ಣೀರಿನಿಂದ ನನ್ನ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಿದ್ದೆ. ನಾನು ಮುಂದೆ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದೆ. ಈ ಮದುವೆಯನ್ನು ಉಳಿಸಿಕೊಂಡು ಜೀವನ ಪೂರ್ತಿ ನರಕ ಮಾಡಿಕೊಳ್ಳುವುದೇ ಅಥವಾ ಇಲ್ಲಿಂದ ಹೊರಹೋಗಿ ಹೊಸ ಜೀವನವನ್ನು ಕಟ್ಟಿಕೊಳ್ಳುವ ಧೈರ್ಯ ಮಾಡುವುದೇ?
ನಾನು ಈ ಕ್ಷಣ ನನ್ನ ಜೀವನದ ಬಗ್ಗೆ ಮೊದಲ ಬಾರಿಗೆ ಯೋಚಿಸಿದ್ದೆ. ಇದು ನನ್ನ ಜೀವನದ ಹೊಸ ತಿರುವಾಗಿತ್ತು. ಈ ತಿರುವಿನಲ್ಲಿ ಏನು ಮಾಡುವುದೆಂದು ನಿರ್ಧರಿಸುವುದು ಬಾಕಿ ಇತ್ತು. ನಾನು ಅಪ್ಪ ಅಮ್ಮನಿಗೆ ಕೊನೆಯ ಮಗಳಾಗಿದ್ದೆ. ನನಗೆ 4 ಜನ ಅಕ್ಕಂದಿರು. ನಾವು ಬಡವರಾಗಿದ್ದೆವು. ಆದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ತುಂಬ ಪ್ರೀತಿಯಿಂದ ಸಾಕಿದ್ದರು. ನನ್ನ 3 ಅಕ್ಕಂದಿರ ಮದುವೆಯಾಗಿತ್ತು. ಅವರು ಅವರ ಗಂಡಂದಿರ ಮನೆಯಲ್ಲಿದ್ದರು. ನನ್ನ ಗಂಡನ ಮೊದಲ ಹೆಂಡತಿಯಿಂದಾಗಿ ಅವನು ಎಂದಿಗೂ ತಂದೆ ಆಗುವುದಿಲ್ಲ ಎನ್ನುವುದು ತಿಳಿದು ನನ್ನ ಜೀವನ ಕತ್ತಲೆಯಲ್ಲಿ ಮುಳುಗಿತ್ತು. ಒಂದು ವೇಳೆ ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ನೋಡಿಕೊಂಡು ತನ್ನ ದೌರ್ಬಲ್ಯವನ್ನು ನನ್ನ ಜೊತೆ ಹಂಚಿಕೊಂಡರೆ ನಾವು ಸ್ನೇಹಿತರ ರೀತಿ ನಮ್ಮ ಜೀವನವನ್ನು ಕಳೆಯಬಹುದಿತ್ತು. ಆದರೆ ಅವನು ತುಂಬ ಸಿಡುಕು ಮತ್ತು ಕಠೋರ ಮನಸ್ಸಿನವನಾಗಿದ್ದನು. ಅವನು ತನ್ನ ದೌರ್ಬಲ್ಯದ ಬಗ್ಗೆ ಯಾರು ಬೆರಳು ಮಾಡಿ ತೋರಿಸಬಾರದೆಂದು ಅವನು ತನ್ನ ಎಲ್ಲ ತಪ್ಪನ್ನು ಹೆಂಡತಿಯ ಮೇಲೆ ಹಾಕಿ ತನ್ನನ್ನು ತಾನು ಗಂಡಸು ಎಂದು ತೋರಿಸಿಕೊಳ್ಳುತ್ತಿದ್ದನು. ಅವನ ಈ ನಡವಳಿಕೆ ಅವನ ಜೀವನವನ್ನು ನಾಶ ಮಾಡುವುದರ ಜೊತೆಗೆ ಅವನನ್ನು ಮದುವೆಯಾಗಿರುವವರ ಜೀವನವನ್ನು ನಾಶ ಮಾಡುತ್ತಿತ್ತು. ಇದನ್ನೆಲ್ಲ ಯೋಚನೆ ಮಾಡಿ ನಾನು ಅವನಿಂದ ದೂರ ಹೋಗಿ ನನ್ನ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ನಿರ್ಧರಿಸಿದೆ ಮತ್ತು ಇದನ್ನು ನಾನು ನನ್ನ ತಂದೆ ತಾಯಿಗಳಿಗೆ ಹೇಳಲು ಯೋಚಿಸಿ ಹಿಂದೆ ಸರಿದೆ. ಏಕೆಂದರೆ ಈಗಾಗಲೇ ಅವರು ತುಂಬ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಇನ್ನು ನಾನು ಅವರ ಮೇಲೆ ಭಾರ ಹಾಕುವುದು ಸರಿಯಲ್ಲ. ಹೀಗೆ ಯೋಚನೆ ಮಾಡಿ ನನ್ನ ಸಮಸ್ಯೆಯನ್ನು ಅಕ್ಕನ ಬಳಿ ಹೇಳಿಕೊಳ್ಳಲು ನಿರ್ಧರಿಸಿದೆ. ನಾನು ಅವಳೊಂದಿಗೆ ನನ್ನ ಸಮಸ್ಯೆಯನ್ನು ಹೇಳಿಕೊಂಡರೆ ಅವಳು ನನಗೆ ಸಹಾಯ ಮಾಡಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ಅವಳು ಹೇಳಿದ ಮಾತಿನಿಂದ ನನ್ನ ಮನಸ್ಸು ಇನ್ನೂ ಭಾರವಾಯಿತು. ಅವಳು ಹೇಳಿದಳು, ನೋಡು ರಶ್ಮಿತಾ, ನಾವು ಬಡವರು. ನಿನಗೆ ಗೊತ್ತಿದೆ, ವರದಕ್ಷಿಣೆ ಕೊಡದೆ ನಿನ್ನ ಮದುವೆ ಹೇಗೆ ಆಯಿತೆಂದು. ಇಂತಹ ಸಂಬಂಧ ಸಿಗುವುದು ತುಂಬ ಕಷ್ಟ. ಈಗ ನೀನು ಮನೆ ಬಿಟ್ಟು ಬಂದರೆ ಪುನಃ ನಿನ್ನನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ? ನೀನು ಯೋಚನೆ ಮಾಡು. ಅಪ್ಪ ಅಮ್ಮ ಈಗಲೇ ತುಂಬ ತೊಂದರೆಯಲ್ಲಿದ್ದಾರೆ. ಇನ್ನೊಬ್ಬಳು ಮದುವೆ ಮಾಡಿಕೊಳ್ಳುವಳಿದ್ದಾಳೆ. ಅವಳನ್ನು ಯಾರು ಮದುವೆ ಮಾಡಿಕೊಳ್ಳುತ್ತಾರೆ? ನಾನು ಅವಳ ಮಾತನ್ನು ಆಶ್ಚರ್ಯದಿಂದ ಕೇಳುತ್ತಿದ್ದೆ. ಅವಳು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದುಕೊಂಡಿದ್ದೆ. ಆದರೆ ಅವಳು ವಾಸ್ತವವನ್ನು ಅರ್ಥ ಮಾಡಿಕೊಳ್ಳದೆ ನನ್ನ ನೋವನ್ನು ನಿರ್ಲಕ್ಷಿಸಿ ಹೇಳಿದಳು, ಪ್ರತಿಯೊಬ್ಬರ ಜೀವನದಲ್ಲಿ ಏನಾದರೊಂದು ಕುಂದುಕೊರತೆ ಇದ್ದೇ ಇರುತ್ತದೆ. ಇದರ ಅರ್ಥ ನಾವು ಮನೆ ಬಿಟ್ಟು ಬರಬೇಕೆಂದಲ್ಲ. ನಾನಿಲ್ಲಿ ಸುಖವಾಗಿದ್ದೇನೆಂದು ಅಂದುಕೊಂಡಿದ್ದೀಯಾ? ಆದರೆ ನಾನು ಸುಖವಾಗಿಲ್ಲ. ನನಗೆ 3 ಮಕ್ಕಳಿದ್ದಾರೆ ಮತ್ತು ನಿನ್ನ ಭಾವ ನನಗೆ ತುಂಬ ತೊಂದರೆ ಕೊಡುತ್ತಾರೆ. ಅತ್ತೆ ಮಾವಂದಿರು ಕೂಡ ಕಿರುಕುಳ ಕೊಡುತ್ತಾರೆ. ನೀನು ಯೋಚಿಸಬೇಡ. ನೀನು ತುಂಬ ಅದೃಷ್ಟವಂತೆ. ನಿನಗೆ ಮಕ್ಕಳನ್ನು ನೋಡಿಕೊಳ್ಳುವ ಜಂಜಾಟವಿಲ್ಲ. ನೀನು ಆರಾಮಾಗಿ ಬದುಕು. ದೇವರ ಮೇಲೆ ನಂಬಿಕೆ ಇಡು. ಮುಂದೆ ಎಲ್ಲವೂ ಒಳ್ಳೆಯದಾಗುತ್ತದೆ. ಅಕ್ಕನ ಮಾತು ಕೇಳಿ ನನ್ನ ಮನಸ್ಸು ಇನ್ನೂ ಭಾರವಾಯಿತು. ನಾನು ಅವಳಿಗೆ ಏನನ್ನೂ ಹೇಳಲಿಲ್ಲ. ನಾನು ಅಂದುಕೊಂಡಿದ್ದೆ ಅವಳು ನನಗಿಂತ ದೊಡ್ಡವಳು, ನನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ನನಗೆ ಸಹಾಯ ಮಾಡುತ್ತಾಳೆ ಎಂದು. ಆದರೆ ಅವಳು ನನ್ನನ್ನು ಇನ್ನೂ ಹೆಚ್ಚು ಗೊಂದಲಕ್ಕೆ ಒಳಗಾಗುವಂತೆ ಮಾಡಿದಳು. ಆ ಸಮಯದಲ್ಲಿ ನಾನು ಸುಮ್ಮನಾದೆ. ಆದರೆ ನನ್ನ ಮನಸ್ಸಿನಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತ್ತು. ನಾನು ತಿರುಗಿ ನನ್ನ ಮನೆಗೆ ಬಂದೆ. ಮನಸ್ಸಿನಲ್ಲಿ ವಿಚಿತ್ರವಾದ ತೊಳಲಾಟ ಉಂಟಾಗಿತ್ತು. ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಉದ್ಭವಿಸುತ್ತಿದ್ದವು. ಅಕ್ಕ ಸರಿಯಾಗಿ ಹೇಳಿದಳು. ನಾನು ಜೀವನ ಪೂರ್ತಿ ಇದೇ ರೀತಿ ಸಮಸ್ಯೆಯನ್ನು ಎದುರಿಸುತ್ತಿರಬೇಕೆ? ನನಗೆ ನನ್ನ ಅಕ್ಕಪಕ್ಕದಲ್ಲಿರುವ ಹೆಂಗಸರನ್ನು ನೋಡಿದರೆ ಇದೇ ನಮ್ಮ ಸಮಾಜದ ವಾಸ್ತವ ಸಂಗತಿ ಎಂದೆನಿಸಿತು. ಅವರು ಅಷ್ಟೇ ಕಷ್ಟಪಟ್ಟು ಜೀವನ ನಡೆಸುತ್ತಿದ್ದರು. ಇದೇ ನನ್ನ ಹಣೆ ಬರಹ ಎಂದು ಸುಮ್ಮನಾದೆ. ಒಂದಲ್ಲ ಒಂದು ದಿನ ದೇವರು ನನ್ನನ್ನು ಈ ಕಷ್ಟದಿಂದ ಮುಕ್ತಿಗೊಳಿಸುತ್ತಾನೆ ಎಂದುಕೊಂಡಿದ್ದೆ. ಆದರೆ ಸಮಯ ಕಳೆಯುತ್ತಿದ್ದಂತೆ ನನ್ನ ಪರಿಸ್ಥಿತಿ ಇನ್ನೂ ಕೆಟ್ಟದಾಗುತ್ತಾ ಬಂದಿತ್ತು. ನನ್ನ ಗಂಡ ಮತ್ತು ಗಂಡನ ಮನೆಯವರು ನನ್ನ ಮೇಲೆ ಇನ್ನೂ ಒಂದು ಅಪವಾದವನ್ನು ಹೊರಿಸಿದರು. ಅವರು ಹೇಳುತ್ತಿದ್ದರು, ನೀನು ಬಂಜೆ, ಈ ಮನೆಗೆ ವಾರಸುದಾರನನ್ನು ಹೆತ್ತುಕೊಡಲಿಲ್ಲ. ಇದನ್ನೆಲ್ಲ ನಾನು ಸಹಿಸಿಕೊಂಡು ಬಂದು 5 ವರ್ಷಗಳಾಗಿತ್ತು. ಇಲ್ಲಿಯವರೆಗೆ ನಾನು ತಾಯಿಯಾಗಲಿಲ್ಲ. ಇದನ್ನೆಲ್ಲ ಕೇಳಿ ನನ್ನ ಮನಸ್ಸು ಒಡೆದು ಹೋಗಿತ್ತು. ಆದರೆ ನನಗೆ ಚೆನ್ನಾಗಿ ಗೊತ್ತಿತ್ತು, ಕಡಿಮೆ ಇರುವುದು ನನ್ನಲ್ಲ, ಬದಲಾಗಿ ನನ್ನ ಗಂಡನಲ್ಲಿ. ಇದನ್ನು ಅವರು ನನಗೆ ಹೇಳಿರಲಿಲ್ಲ. ಆದರೆ ಅವರ ಮೊದಲ ಹೆಂಡತಿಯ ಬಾಯಿಂದ ನಾನು ಇದನ್ನು ಕೇಳಿದ್ದೆ. ಅವರು ಸತ್ಯವನ್ನು ನನ್ನಿಂದ ಮುಚ್ಚಿಟ್ಟು ನನ್ನನ್ನೇ ಬಂಜೆ ಎಂದು ಕರೆಯುತ್ತಿದ್ದರು. ಈ 5 ವರ್ಷದಲ್ಲಿ ಅವರು ನನಗೆ ಯಾವುದೇ ರೀತಿಯ ಸುಖವನ್ನು ಕೊಡಲಿಲ್ಲ. ಯಾವಾಗಲೂ ಅವರು ನನ್ನ ಜೊತೆ ಜಗಳ ಮಾಡುವುದು, ಹೊಡೆಯುವುದು ಮಾಡುತ್ತಿದ್ದರು. ಅಮ್ಮ ತಂಗಿಯರ ಮಾತನ್ನು ಕೇಳಿ ನನಗೆ ಹೊಡೆಯುತ್ತಿದ್ದರು. ಅಮ್ಮ ತಂಗಿಯರ ಜೊತೆಗೂಡಿ ನನಗೆ ಹಿಂಸೆ ಕೊಡುತ್ತಿದ್ದರು. ಆದರೆ ಇದರ ಬಗ್ಗೆ ನಾನು ಯಾರ ಹತ್ತಿರ ಹೇಳಿಕೊಳ್ಳುವುದು? ನಾನು ಅವರ ಕಣ್ಣುಗಳನ್ನು ನೋಡುತ್ತಾ ನಿಲ್ಲುತ್ತಿದ್ದೆ. ನಾನು ಯೋಚಿಸುತ್ತಿದ್ದೆ, ಇವರು ಯಾವ ಬಾಯಿಂದ ಇದನ್ನೆಲ್ಲ ನನಗೆ ಹೇಳುತ್ತಿದ್ದಾರೆ? ಅವರಿಗೂ ಗೊತ್ತಿತ್ತು ತಾನು ತಂದೆಯಾಗುವುದಿಲ್ಲ ಎಂದು. ಆದರೆ ಅವರಿಗೆ ತಮ್ಮ ನಡವಳಿಕೆಯಿಂದ ಎಂದಿಗೂ ನಾಚಿಕೆಯಾಗುತ್ತಿರಲಿಲ್ಲ. ಅವರಿಗೆ ಇದರ ಬಗ್ಗೆ ಏನೂ ಅನ್ನಿಸುತ್ತಿರಲಿಲ್ಲ. ಅವರು ನನಗೆ ಹಿಂಸೆ ಕೊಟ್ಟು ನನ್ನನ್ನು ಇನ್ನೂ ದುರ್ಬಲಳಾಗಿ ಮಾಡಲು ಪ್ರಯತ್ನಿಸುತ್ತಿದ್ದರು. ಗಂಡನ ಮನೆಯವರು ಕೂಡ ಇದರಲ್ಲಿ ಹಿಂದೆ ಬೀಳಲಿಲ್ಲ. ಅವರು ನನಗೆ ಸಾಕಷ್ಟು ಕಿರುಕುಳ ಕೊಟ್ಟು ಯಾವಾಗಲೂ ಹೇಳುತ್ತಿದ್ದರು, ನನ್ನ ಮಗನ ಹೆಸರು ನಿನ್ನಿಂದ ಹಾಳಾಗುತ್ತಿದೆ. ನಿನ್ನಿಂದ ನನ್ನ ಮಗನಿಗೆ ಒಂದು ಮಗುವನ್ನು ಹೆತ್ತುಕೊಡಲು ಆಗುತ್ತಿಲ್ಲ. ಅವರ ಮಾತನ್ನು ಕೇಳಿ ಅವರಿಗೆ ಹೀಗೆ ಹೇಳಬೇಕೆನಿಸುತ್ತಿತ್ತು, ನೀವು ನಿಮ್ಮ ಮಗನನ್ನು ನೋಡಿ ಅವನ ನಿಜಗುಣ ಸಂಗತಿಯನ್ನು ತಿಳಿದುಕೊಂಡು ಅದನ್ನು ಅರ್ಥ ಮಾಡಿಕೊಳ್ಳಿ ಎಂದು. ಆದರೆ ನಾನು ಸುಮ್ಮನಾಗುತ್ತಿದ್ದೆ. ಏಕೆಂದರೆ ಅವರಿಗೆ ಎದುರು ಮಾತನಾಡುವಷ್ಟು ಧೈರ್ಯ ನನಗಿರಲಿಲ್ಲ.
ನನಗೆ ಇದನ್ನೆಲ್ಲ ಸಹಿಸಿ ಸಹಿಸಿ ನನ್ನ ಮನಸ್ಸು ಮತ್ತು ಆತ್ಮ ದುರ್ಬಲವಾಗುತ್ತಾ ಬಂದಿತ್ತು. ದೇವರು ನನಗೆ ಈ ಹಿಂಸೆಯಿಂದ ಒಂದಲ್ಲ ಒಂದು ದಿನ ಮುಕ್ತಿ ಕೊಟ್ಟೇ ಕೊಡುತ್ತಾನೆ ಎಂದು ದೃಢವಾದ ನಂಬಿಕೆ ಇತ್ತು. ಆದರೆ ದಿನ ಕಳೆದಂತೆ ನನ್ನ ನಂಬಿಕೆ ಕುಸಿಯತೊಡಗಿತ್ತು. ಮನಸ್ಸು ದುರ್ಬಲವಾಗುತ್ತಾ ಬಂದಿತ್ತು. ನನ್ನ ಪರಿಸ್ಥಿತಿ ಇನ್ನೂ ಕೆಡುತ್ತಿತ್ತು. ನನ್ನ ಜೀವನ ಕತ್ತಲೆಯ ವೃತ್ತದಲ್ಲಿ ಸುತ್ತುತ್ತಾ ಬಂದಿತ್ತು. ಅಲ್ಲಿ ಯಾವುದೇ ಸಂಬಂಧವಿರಲಿಲ್ಲ, ಯಾವುದೇ ಭರವಸೆಯೂ ಇರಲಿಲ್ಲ. ನನ್ನ ಜೀವನ ಹೀಗೆ ಮುಂದುವರಿಸಬೇಕೇ? ಇದರಿಂದ ನನಗೆ ಮುಕ್ತಿ ಸಿಗುವುದೇ ಇಲ್ಲವೇ ಎನ್ನುವ ಪ್ರಶ್ನೆ ಆಗಾಗ ನನ್ನ ಮನಸ್ಸಿನಲ್ಲಿ ಉದ್ಭವಿಸುತ್ತಿತ್ತು. ಆದರೆ ಇದಕ್ಕೆ ಉತ್ತರ ನೀಡುವವರು ಯಾರೂ ಇರಲಿಲ್ಲ. ಪ್ರತಿಯೊಂದು ಹೆಣ್ಣು ತಾಯಿಯಾಗುತ್ತಾಳೆ, ಆದರೆ ಪ್ರತಿಯೊಂದು ಹೆಣ್ಣಿನಲ್ಲಿ ತಾಯಿಯ ಹೃದಯ ಇರುವುದಿಲ್ಲ. ನಾನು ಮಕ್ಕಳನ್ನು ತುಂಬ ಪ್ರೀತಿಸುತ್ತಿದ್ದೆ. ಮಕ್ಕಳ ಬಗ್ಗೆ ನನಗೆ ಒಂದು ರೀತಿಯ ಸೆಳೆತವಿತ್ತು. ಅದೇ ನನ್ನ ಖುಷಿಗೆ ಕಾರಣವಾಗಿತ್ತು. ನನ್ನ ಅಕ್ಕನ ಮಕ್ಕಳನ್ನು ನನ್ನ ಮಡಿಲಲ್ಲಿ ಹಾಕಿಕೊಂಡಾಗ ಅವರು ನಗುತ್ತಾ ಕೇಕೆ ಹಾಕುವುದನ್ನು ನೋಡಿದರೆ ನನಗೂ ಒಂದು ಮಗು ಇದ್ದರೆ ನಾನು ಅದನ್ನು ಜೀವಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದೆ ಎಂದು ಅನಿಸುತ್ತಿತ್ತು. ಮದುವೆಯ ನಂತರ ಈ ಆಸೆ ಇನ್ನೂ ಹೆಚ್ಚಾಯಿತು. ನನಗೂ ಒಂದು ಮಗು ಇದ್ದರೆ ನಾನು ಅದಕ್ಕಾಗಿ ಬದುಕುತ್ತಿದ್ದೆ ಎನ್ನುವ ಯೋಚನೆ ಬರುತ್ತಿತ್ತು. ಆದರೆ ನನ್ನ ಗಂಡನಿಗೆ ತಂದೆಯಾಗುವ ಯೋಗ್ಯತೆ ಇಲ್ಲ ಎಂದು ತಿಳಿದು ನನ್ನ ಆಸೆ ಕನಸು ನುಚ್ಚು ನೂರಾಯಿತು. ಇದರಿಂದ ನನಗೆ ಮಕ್ಕಳ ಮೇಲಿನ ವ್ಯಾಮೋಹ ಇನ್ನೂ ಹೆಚ್ಚಾಯಿತು. ಯಾವುದಾದರೂ ಮಗುವನ್ನು ನೋಡಿದರೆ ನನ್ನ ಹೃದಯ ಖುಷಿಯಿಂದ ಕುಣಿಯುತ್ತಿತ್ತು. ನನಗೂ ಒಂದು ಮಗು ಇದ್ದು ಅದು ನನ್ನ ಮಡಿಲು ತುಂಬಿದರೆ ನನ್ನ ಜೀವನ ಖುಷಿಯಿಂದ ತುಂಬಿರುತ್ತಿತ್ತು. ಆದರೆ ಇದು ಸಾಧ್ಯವಿಲ್ಲವೆಂಬ ಸತ್ಯ ನನ್ನ ಜೀವನವನ್ನು ಇನ್ನಷ್ಟು ನರಕ ಮಾಡಿತ್ತು. ನನಗೆ ಮಗುವಿದ್ದರೆ ಅದು ನನ್ನ ಜೀವನವನ್ನು ಬದಲಿಸುತ್ತಿತ್ತು. ನನಗೆ ನನ್ನ ಜೀವನದ ಕಷ್ಟವನ್ನು ಎದುರಿಸುವ ಶಕ್ತಿ ಬರುತ್ತಿತ್ತು. ಒಂದು ದಿನ ನನ್ನ ಗಂಡನಿಗೆ, ನೀವು ನನ್ನನ್ನು ಬಿಟ್ಟು ಬಿಡಿ, ನಿಮ್ಮ ಜೊತೆ ಜೀವನ ನಡೆಸುವುದು ನನಗೆ ಒಂದು ದೊಡ್ಡ ಶಿಕ್ಷೆ ಎಂದು ಹೇಳಿದೆ. ಅದಕ್ಕೆ ನನ್ನ ಗಂಡ ಕೋಪಗೊಂಡು ತಕ್ಷಣ ಹೇಳಿದನು, ನಿನ್ನನ್ನು ಬಿಟ್ಟು ಬಿಡಲು ನನಗೆ ಒಂದು ಕ್ಷಣವೂ ಬೇಡ. ಆದರೆ ಇದರ ನಂತರ ನಿನ್ನ ಪರಿಸ್ಥಿತಿ ಏನಾಗುವುದು? ನಮ್ಮ ಮದುವೆಯಾಗಿ 7 ವರ್ಷಗಳಾದವು. 7 ವರ್ಷಗಳಲ್ಲಿ ನೀನು ನನ್ನ ಮಗುವಿಗೆ ಜನ್ಮ ನೀಡಲಿಲ್ಲ. ನಿನಗೆ ಏನು ಅನಿಸುತ್ತದೆ? ನಾನು ನಿನ್ನನ್ನು ಬಿಟ್ಟು ಬಿಡುತ್ತೇನೆ, ನೀನು ಬೇರೆ ಮದುವೆಯಾಗಿ ಆರಾಮಾಗಿರುತ್ತೀಯ. ಆಗ ನಿನಗೆ ಹೇಳುವವರು ಯಾರೂ ಇರುವುದಿಲ್ಲ ಎಂದುಕೊಂಡಿದ್ದೀಯಾ? ನಾನು ನಿನ್ನ ಮೇಲೆ ಬಂಜೆ ಎಂಬ ಅಪವಾದವನ್ನು ಹೊರಿಸುತ್ತೇನೆ. ನೀನು ಏನು ಮಾಡುವೆ? ಆಗ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ? ಅವರ ಮಾತನ್ನು ಕೇಳಿ ನನ್ನ ಹೃದಯ ಒಡೆದು ಹೋಯಿತು. ಈ ಮನುಷ್ಯ ತನ್ನ ಒಳಗೆ ಇಷ್ಟು ದೌರ್ಬಲ್ಯವನ್ನು ಇಟ್ಟುಕೊಂಡು ಬೇರೆಯವರ ಮೇಲೆ ಹೇಗೆ ಅಪವಾದವನ್ನು ಹೊರಿಸುತ್ತಾನೆ? ಅವನಿಗೆ ಸ್ವಲ್ಪವೂ ಹೆದರಿಕೆ ಇರಲಿಲ್ಲ. ಇವರಿಗೆ 3ನೇ ಹೆಂಡತಿ ಸಿಗುತ್ತಾಳೆ ಎಂಬ ನಂಬಿಕೆ ಇದೆಯಾ? ಈ ಮನುಷ್ಯ ಇಷ್ಟು ನಿರ್ಭೀತ ಮತ್ತು ಕೆಟ್ಟ ವ್ಯಕ್ತಿಯೇ? ಅವನು ನನ್ನ ಅವಸ್ಥೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಒಂದು ದಿನ ನನಗೆ ತುಂಬ ಕೋಪ ಬಂದು ಧೈರ್ಯ ಮಾಡಿ ಹೇಳಿದೆ, ನನಗೆ ಗೊತ್ತಿದೆ ನಿಮ್ಮ ಮೊದಲ ಹೆಂಡತಿ ನಿಮ್ಮನ್ನು ಇದೇ ಕಾರಣಕ್ಕೆ ಬಿಟ್ಟು ಹೋಗಿದ್ದಾರೆ ಎಂದು. ಏಕೆಂದರೆ ನೀವು ಸ್ವತಃ ಸಂತಾನಹೀನರಾಗಿದ್ದೀರಿ. ನನ್ನ ಮಾತನ್ನು ಕೇಳಿ ಅವನು ಕೋಪದಿಂದ ಕೆಂಪೇರಿದನು ಮತ್ತು ಉಲ್ಟಾ ನನ್ನ ಮೇಲೆ ಅಪವಾದ ಹೊರಿಸಿದನು. ನೀನು ಹೇಳುತ್ತಿರುವುದು ಸುಳ್ಳು, ನೀನು ನನ್ನ ಮೇಲೆ ಸುಳ್ಳು ಅಪವಾದ ಹೊರಿಸುತ್ತಿರುವೆ ಎಂದು ಕೋಪದಿಂದ ನನ್ನ ಕೆನ್ನೆ ಮೇಲೆ ಹೊಡೆದನು. ಅವನ ನಡವಳಿಕೆಯಿಂದ ನನ್ನ ಆತ್ಮ ಚೀರಿತು. ಇಂತಹ ಮನುಷ್ಯ ನನ್ನನ್ನು ಪ್ರೀತಿಸಲು ಹೇಗೆ ಸಾಧ್ಯ? ನನ್ನ ಜೀವನ ಇನ್ನೂ ಕೆಟ್ಟದಾಗುತ್ತಾ ಬಂದಿತ್ತು. ಈ ಮನೆಯಲ್ಲಿ ಯಾರಿಗೂ ನನ್ನ ಬಗ್ಗೆ ಕಾಳಜಿ ಇರಲಿಲ್ಲ. ಎಲ್ಲರೂ ಮನೆಯ ಕೆಲಸಕ್ಕಾಗಿ ನನ್ನನ್ನು ಬಳಸಿಕೊಳ್ಳುತ್ತಿದ್ದರು. ಮನೆಯಲ್ಲಿ ಬೇರೆ ಸೊಸೆ ಇದ್ದರೂ ಬಾತ್ರೂಮ್ ಸ್ವಚ್ಛ ಮಾಡುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ನಾನೇ ಮಾಡಬೇಕಿತ್ತು. ನನಗೆ ಹೇಳುತ್ತಿದ್ದರು, ನೀನು ನಿನ್ನ ಇತಿಮಿತಿಯಲ್ಲೇ ಇರು. ಕಸ ತೆಗೆದುಕೊಂಡು ಹೋಗಿ ಕಸದ ತೊಟ್ಟಿಗೆ ಹಾಕುವುದು ಕೂಡ ನನ್ನದೇ ಕೆಲಸವಾಗಿತ್ತು. ಪ್ರತಿದಿನ ದುರ್ವಾಸನೆ ಬೀರುವ ಕಸದ ಚೀಲವನ್ನು ಎತ್ತಿಕೊಂಡು ಹೋಗಿ ಕಸದ ತೊಟ್ಟಿಗೆ ಹಾಕಬೇಕಿತ್ತು. ಅದು ತುಂಬ ದೂರದಲ್ಲಿತ್ತು ಮತ್ತು ಅಲ್ಲಿ ತುಂಬ ದುರ್ವಾಸನೆ ಇತ್ತು. ನಾನು ಈ ಕೆಲಸವನ್ನು ದ್ವೇಷಿಸುತ್ತಿದ್ದೆ. ಆದರೆ ನನಗೆ ಈ ಕೆಲಸ ಮಾಡದೆ ಬೇರೆ ದಾರಿ ಇರಲಿಲ್ಲ. ಇದರಿಂದ ನನ್ನ ಜೀವನ ನರಕವಾಗಿತ್ತು. ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೆ, ನನ್ನನ್ನು ಈ ನರಕದಿಂದ ಪಾರು ಮಾಡು, ನನ್ನ ಜೀವನ ಖುಷಿಯಿಂದ ತುಂಬುವಂತೆ ಮಾಡು. ಆದರೆ ನನ್ನ ಪ್ರತಿಯೊಂದು ಪ್ರಾರ್ಥನೆಗೆ ಉತ್ತರವಾಗಿ ನನ್ನ ಜೀವನ ಇನ್ನೂ ಹೆಚ್ಚು ನರಕವಾಗುತ್ತಾ ಬಂದಿತ್ತು. ನನಗೆ ಇಲ್ಲಿಯವರೆಗೆ ಅರ್ಥವಾಗಲಿಲ್ಲ, ನಾನು ನನ್ನ ಜೀವನದ ಈ ಪರೀಕ್ಷೆಯಿಂದ ಏನನ್ನು ಕಲಿತುಕೊಂಡು ಹೋಗಬೇಕಿದೆ ಎಂದು. ನನ್ನ ಗಂಡ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು ಬೇರೆ ನಗರಕ್ಕೆ ಟ್ರಾನ್ಸ್ಫರ್ ಆಗಿದ್ದರು. ಅಲ್ಲಿ 2-3 ವರ್ಷ ಇರಬೇಕಿತ್ತು. ಈ ವಿಷಯ ನನಗೆ ಖುಷಿ ಕೊಟ್ಟಿತ್ತು. ಏಕೆಂದರೆ ಅವನು ಹೋದ ಮೇಲೆ ನನಗೆ ಸ್ವಲ್ಪ ಸ್ವತಂತ್ರ ಸಿಗಬಹುದು ಮತ್ತು ನಾನು ನನ್ನ ಅಮ್ಮನ ಮನೆಗೆ ಹೋಗಿ ಇರಬಹುದು. ಸ್ವಲ್ಪ ದಿನಗಳ ಮಟ್ಟಿಗೆ ಅಮ್ಮನ ಮನೆಗೆ ಹೋಗಿ ಇದ್ದರೆ ನನಗೆ ಆರಾಮವಾಗಬಹುದು. ಏಕೆಂದರೆ ಅಲ್ಲಿ ನನ್ನ ಕಷ್ಟ ಸುಖಗಳನ್ನು ಕೇಳುವವರು ಇದ್ದಾರೆ. ನನಗೆ ಅಪ್ಪಮ್ಮನ ಮನೆಗೆ ಹೋಗುವ ಹಕ್ಕು ಕೂಡ ಇರಲಿಲ್ಲ. ಚಳಿಗಾಲ ಪ್ರಾರಂಭವಾಯಿತು. ನನ್ನ ಹತ್ತಿರ ಹಾಕಿಕೊಳ್ಳಲು ಒಂದು ಸ್ವೆಟರ್ ಕೂಡ ಇರಲಿಲ್ಲ. ಆದರೆ ಈ ವಿಷಯವಾಗಿ ನನ್ನ ಗಂಡನಿಗೆ ನನ್ನ ಮೇಲೆ ಯಾವುದೇ ಕಾಳಜಿ ಇರಲಿಲ್ಲ. ಯಾವತ್ತೂ ನನಗೆ ಯಾವುದೇ ಹೊಸ ವಸ್ತುವನ್ನು ಖರೀದಿಸಿಕೊಡುವ ಮನಸ್ಸು ಮಾಡಲಿಲ್ಲ. ನನಗೆ ಚಳಿಯನ್ನು ಸಹಿಸಿಕೊಳ್ಳುವುದು ಒಂದು ದೊಡ್ಡ ಸವಾಲಾಯಿತು. ಅಕ್ಕ ನನ್ನ ಮೇಲೆ ಕರುಣೆ ತೋರಿಸಿ ತನ್ನ ಹಳೆಯ ಸ್ವೆಟರ್ ನನಗೆ ಕೊಡುತ್ತಿದ್ದರು. ಅವರು ಮದುವೆಯಾಗಿ ಬಂದಾಗ ತುಂಬ ತೆಳ್ಳಗಿದ್ದರು. ನಂತರ 2 ಮಕ್ಕಳಾದ ಮೇಲೆ ಅವರು ದಪ್ಪಗಾದರು. ಮೊದಲು ಅವರ ಬಟ್ಟೆ ನನಗೆ ತುಂಬ ಪರ್ಫೆಕ್ಟ್ ಆಗಿ ಹೊಂದಿಕೊಳ್ಳುತ್ತಿದ್ದವು. ಈಗ ಅವರು ದಪ್ಪವಾಗಿರುವ ಕಾರಣ ಅವರ ಬಟ್ಟೆಗಳು ನನಗೆ ತುಂಬ ಅಗಲವಾಗುತ್ತವೆ. ಆದರೆ ಹಾಕಿಕೊಳ್ಳುವುದು ಅನಿವಾರ್ಯವಾಗಿತ್ತು. ಅವರ ಬಟ್ಟೆಗಳನ್ನು ಹಾಕಿಕೊಂಡು ನಾನು ಚಳಿಯಿಂದ ನನ್ನನ್ನು ನಾನು ರಕ್ಷಿಸಿಕೊಳ್ಳುತ್ತಿದ್ದೆ. ಅದನ್ನು ಹಾಕಿಕೊಂಡರೆ ನಾನು ತುಂಬ ದಪ್ಪವಾಗಿ ಕಾಣುತ್ತಿದ್ದೆ.
ನನ್ನನ್ನು ಗುರುತಿಸುವುದು ಕಷ್ಟವಾಗುತ್ತಿತ್ತು. ಇದೊಂದು ಪ್ರತಿದಿನದ ಮಾಮೂಲಿ ಕೆಲಸವಾಗಿತ್ತು. ನಾನು ಕಸವನ್ನು ಕಸದ ತೊಟ್ಟಿಗೆ ಹಾಕಲು ಹೋಗಬೇಕಿತ್ತು. ಇಂದು ನಾನು ಕಸದ ತೊಟ್ಟಿಗೆ ಕಸವನ್ನು ಹಾಕಲು ಬಂದಿದ್ದೆ. ಕಸ ತುಂಬಿರುವ ಚೀಲವನ್ನು ಕಸದ ತೊಟ್ಟಿಗೆ ಹಾಕುತ್ತಿದ್ದೆ. ಅಲ್ಲಿಂದ ನನಗೆ ಮಗು ಅಳುತ್ತಿರುವ ಶಬ್ದ ಕೇಳಿಸಿತು. ನಾನು ಇದು ನನ್ನ ಭ್ರಮೆ ಇರಬಹುದು ಎಂದುಕೊಂಡೆ. ಏಕೆಂದರೆ ನಾನು ಯಾವಾಗಲೂ ಮಗುವಿನ ಬಗ್ಗೆ ಯೋಚಿಸುತ್ತಿದ್ದೆ. ಆದರೆ ಮಗುವಿನ ಅಳುವಿನ ಶಬ್ದ ಒಂದೇ ಸಮನೆ ನನ್ನ ಕಿವಿಗೆ ಕೇಳಿಸುತ್ತಲೇ ಇತ್ತು. ಆಶ್ಚರ್ಯದಿಂದ ಆ ಕಡೆ ಈ ಕಡೆ ನೋಡಿದೆ. ಅಲ್ಲಿ ಹತ್ತಿರದಲ್ಲಿ ಯಾರೂ ಕಾಣಿಸಲಿಲ್ಲ. ಇಲ್ಲಿ ಯಾವ ಮಗು ಇರಲು ಸಾಧ್ಯವಿಲ್ಲ ಎಂದು ನನಗೆ ನಾನೇ ಸಮಾಧಾನ ಮಾಡಿಕೊಂಡೆ. ಆದರೆ ಮನಸ್ಸು ಕೇಳಲಿಲ್ಲ. ನಾನು ಕಿವಿಗೊಟ್ಟು ಆಳವಾಗಿ ಕೇಳಿಸಿಕೊಳ್ಳುವ ಪ್ರಯತ್ನ ಮಾಡಿದೆ. ಪುನಃ ಅದೇ ಶಬ್ದ ಕೇಳಿಸಿತು. ಮಗು ಜೋರಾಗಿ ಅಳುತ್ತಿತ್ತು. ನನ್ನ ಮನಸ್ಸು ಕಸದ ತೊಟ್ಟಿಯಲ್ಲಿ ಇಣುಕಿ ನೋಡುವಂತೆ ಹೇಳಿತು. ಹಾಗೆ ನಾನು ಕಸದ ತೊಟ್ಟಿಯಲ್ಲಿ ಇಣುಕಿ ನೋಡಿದೆ. ನನ್ನ ಹೃದಯವೇ ಬಾಯಿಗೆ ಬಂದಂತಾಯಿತು. ನಿಜವಾಗಿಯೂ ಅಲ್ಲಿ ಒಂದು ನವಜಾತ ಶಿಶು ಇತ್ತು. 2-3 ಗಂಟೆಗಳ ಹಿಂದೆ ಹುಟ್ಟಿರಬಹುದು. ಹೊಕ್ಕಳ ಬಳ್ಳಿಯನ್ನು ಕತ್ತರಿಸಿರಲಿಲ್ಲ. ಕಸದ ತೊಟ್ಟಿಯಲ್ಲಿ ಎಸೆದು ಹೋಗಿದ್ದರು. ನಾನು ಅಲ್ಲಿಗೆ ಹೋಗದಿದ್ದರೆ ಅರ್ಧ ಗಂಟೆಯಲ್ಲಿ ಆ ಮಗು ಸಾಯುವ ಸ್ಥಿತಿಯಲ್ಲಿತ್ತು. ಅದು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ನಾನು ಅದನ್ನು ಬೇಗನೆ ಎತ್ತಿಕೊಂಡೆ. ಹತ್ತಿರದಲ್ಲಿ ಒಬ್ಬರು ನರ್ಸ್ ಇದ್ದರು. ಅವರ ಹತ್ತಿರ ತೆಗೆದುಕೊಂಡು ಓಡಿದೆ. ಅವರು ನನಗೆ ತುಂಬ ಸಹಾಯ ಮಾಡಿದರು. ಏಕೆಂದರೆ ಅವರು ನನಗೆ ಪರಿಚಯದವರಾಗಿದ್ದರು. ಅವರು ನನ್ನ ಅಕ್ಕ ಮತ್ತು ಅತ್ತಿಗೆಯರ ಡೆಲಿವರಿ ಸಮಯದಲ್ಲಿ ಮನೆಗೆ ಬರುತ್ತಿದ್ದರು. ಅವರು ನನ್ನ ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ನರ್ಸ್ ಆ ಮಗುವಿಗಾಗಿ ತುಂಬ ಸಹಾಯ ಮಾಡಿದರು. ಇಂಜೆಕ್ಷನ್ ಹಾಕಿ ಹಾಲು ಕುಡಿಸಿದರು. ಅವರು ನನಗೆ ಹೇಳಿದರು, ಆ ದೇವರೇ ಈ ಮಗುವನ್ನು ನಿನಗಾಗಿ ಕರುಣಿಸಿದ್ದಾನೆ. ಯಾರಿಗೆ ಗೊತ್ತು, ನಿಮ್ಮ ಮನೆಯವರು ಇದನ್ನು ಒಪ್ಪಿಕೊಂಡು ನೀನು ನಿನ್ನ ಗಂಡನ ಜೊತೆಯಲ್ಲಿ ಖುಷಿಯಾಗಿ ಒಳ್ಳೆಯ ಜೀವನ ನಡೆಸಬಹುದು. ನಾನು ನರ್ಸ್ಗೆ ನನ್ನ ಗಂಡನ ನಿಜ ಸ್ವರೂಪವನ್ನು ತಿಳಿಸಿದೆ. ಅವರು ಒಂದೇ ಸಮನೆ ಆಶ್ಚರ್ಯಗೊಂಡರು. ನಾನು ಅವರಿಗೆ ಹೇಳಿದೆ, ಇಲ್ಲಿಯವರೆಗೆ ನನ್ನ ಗಂಡನ ಜೊತೆಯಲ್ಲಿ ನನ್ನ ಯಾವುದೇ ಶಾರೀರಿಕ ಸಂಬಂಧ ನಡೆದಿಲ್ಲ. ಅದಕ್ಕೆ ಅವರು ಯೋಗ್ಯರಲ್ಲ. ಅವರು ತಮ್ಮ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಲು ನನ್ನ ಮೇಲೆ ಅಪವಾದವನ್ನು ಹೊರಿಸುತ್ತಾರೆ. ಇದನ್ನು ಕೇಳಿ ಅವರು ಸ್ವಲ್ಪ ಸಮಯ ಮೌನವಾದರು. ನಂತರ ಈಗ ನೀನು ಏನು ಮಾಡುವೆ ಎಂದು ಕೇಳಿದರು. ನಾನು ಅವರಿಗೆ ಹೇಳಿದೆ, ನೀವು ನನಗೆ ಇಷ್ಟು ಸಹಾಯ ಮಾಡಿದ್ದೀರಿ. ನಿಮಗೆ ಧನ್ಯವಾದಗಳು. ಈ ಮಗುವನ್ನು ಗಂಡನ ಮನೆಗೆ ತೆಗೆದುಕೊಂಡು ಹೋದರೆ ಅವರು ನನ್ನ ಮೇಲೆ ಆರೋಪ ಮಾಡುತ್ತಾರೆ. ನಾನು ಮಗುವನ್ನು ತೆಗೆದುಕೊಂಡು ಅಲ್ಲಿಗೆ ಹೋಗುವುದಿಲ್ಲ. ಇಂದಿನಿಂದ ನಾನು ನನ್ನ ದಾರಿಯನ್ನು ಬದಲಿಸಿಕೊಳ್ಳುತ್ತೇನೆ. ಇಂದಿನಿಂದ ನಾನು ಈ ಮಗುವಿಗಾಗಿ ಬದುಕುತ್ತೇನೆ. ನಾನು ನರ್ಸ್ ಮನೆಯಿಂದ ಮಗುವನ್ನು ಎತ್ತಿಕೊಂಡು ಬಂದೆ. ಹಾಗೆ ನಡೆದುಕೊಂಡು ಹೋಗುತ್ತಿದ್ದೆ. ಈಗ ಎಲ್ಲಿಗೆ ಹೋಗುವುದು ಎಂದು ನನಗೆ ಅರ್ಥವಾಗಲಿಲ್ಲ. ಹೀಗೆ ಮಗುವನ್ನು ಎತ್ತಿಕೊಂಡು ನಡೆಯುತ್ತಿದ್ದೆ. ರಸ್ತೆಯ ಬದಿಯಲ್ಲಿ ಒಂದು ಗುಡಿಸಲು ನಿರ್ಮಿಸಲಾಗಿತ್ತು. ಸುಸ್ತಾಗಿ ಅಲ್ಲಿ ಹೋಗಿ ಕುಳಿತುಕೊಂಡೆ. ಎದುರಿಗೆ ನೋಡಿದರೆ ಒಬ್ಬ ವ್ಯಕ್ತಿ ಎಚ್ಚರ ತಪ್ಪಿ ಬಿದ್ದಿದ್ದನು. ಅವನನ್ನು ನೋಡಿದರೆ ಅವನು ಒಬ್ಬ ಒಳ್ಳೆಯ ವ್ಯಕ್ತಿಯಂತೆ ಕಾಣುತ್ತಿದ್ದನು. ಆದರೆ ಗುಡಿಸಲಿನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದನು. ಒಳ್ಳೆ ಬಟ್ಟೆಯನ್ನು ಹಾಕಿಕೊಂಡಿದ್ದನು. ನಾನು ಅವನ ಮುಖದ ಮೇಲೆ ನೀರೆರಿಚಿದೆ. ಅವನಿಗೆ ಎಚ್ಚರವಾಗುತ್ತಿತ್ತು. ಸ್ವಲ್ಪ ಸಮಯದ ನಂತರ ಅವನು ಪೂರ್ತಿ ಎಚ್ಚರಗೊಂಡನು. ನಂತರ ಎದ್ದು ಕುಳಿತುಕೊಂಡನು. ಅವನು ತುಂಬ ತೊಂದರೆಯಲ್ಲಿರುವಂತೆ ಕಾಣಿಸಿದನು. ಅವನು 1-2 ದಿನದಿಂದ ಪ್ರಜ್ಞೆ ತಪ್ಪಿ ಬಿದ್ದಿರಬಹುದು. ಈ ಸಮಯದಲ್ಲಿ ಅವನ ಹತ್ತಿರ ಏನೂ ಇರಲಿಲ್ಲ. ಏಕೆಂದರೆ ಕಳ್ಳರು ಅವನಿಗೆ ಪ್ರಜ್ಞೆ ತಪ್ಪುವ ಔಷಧಿಯನ್ನು ನೀಡಿ ಎಲ್ಲವನ್ನೂ ಲೂಟಿ ಮಾಡಿದ್ದರು ಮತ್ತು ಅವನನ್ನು ಈ ಗುಡಿಸಲಿನಲ್ಲಿ ತಂದು ಎಸೆದು ಹೋಗಿದ್ದರು. ಅವನು ತನ್ನ ಎಲ್ಲ ಕಥೆಯನ್ನು ಹೇಳಿದನು. ನನ್ನ ಮಡಿಲಿನಲ್ಲಿ ಮಗು ಇರುವುದನ್ನು ನೋಡಿ ಅವನು ಕೇಳಿದನು, ನೀನು ಇಲ್ಲಿ ಹೇಗೆ ಬಂದೆ? ನಾನು ಸಹ ಅವನಿಗೆ ನನ್ನ ಎಲ್ಲ ಕಥೆಯನ್ನು ಹೇಳಿದೆ. ಅವನು ತುಂಬ ಆಶ್ಚರ್ಯಗೊಂಡು ಕೇಳಿದ, ನೀವು ಈಗ ಎಲ್ಲಿ ಹೋಗುವಿರಿ? ನೀವು ನನ್ನನ್ನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದರೆ ನೀವು ನನ್ನ ಜೊತೆ ಬನ್ನಿ. ನಾವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು. ನನ್ನ ಪರ್ಸ್, ಮೊಬೈಲ್ ಎಲ್ಲವನ್ನು ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ನಾನು ಒಂದು ಕಂಪನಿಯ ಮ್ಯಾನೇಜರ್. ರಸ್ತೆಯಲ್ಲಿ ಕಳ್ಳರು ನನ್ನನ್ನು ಲೂಟಿ ಮಾಡಿ ಇಲ್ಲಿ ತಂದು ಎಸೆದು ಹೋಗಿದ್ದಾರೆ. ನನಗೆ ಸ್ವಂತ ಮನೆ ಇದೆ. ನನಗೆ ಮದುವೆ ಆಗಿಲ್ಲ. ನಾನು ಒಬ್ಬ ಅನಾಥ. ಒಂದು ರೀತಿಯಲ್ಲಿ ನನಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನನ್ನ ಬಗ್ಗೆ ವಿಚಾರಿಸುವವರು, ನನ್ನ ಕಷ್ಟ ಸುಖ ಕೇಳುವವರು ಯಾರೂ ಇಲ್ಲ. ನಾನು ಕೂಡ ಒಪ್ಪಿಕೊಂಡೆ. ಯಾಕೆಂದರೆ ನನಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ. ನಾವು ಮೂವರು ಅಲ್ಲಿಂದ ಗಗನ್ ಮನೆಗೆ ಬಂದೆವು. ನಾನು ಅವನ ಜೊತೆ ಇರುತ್ತಿದ್ದೆ. ಅವನನ್ನು ಮತ್ತು ಮಗುವನ್ನು ನೋಡಿಕೊಳ್ಳುತ್ತಿದ್ದೆ. ನೀವು ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀರಾ ಎಂದು ಅವರ ಮಾತನ್ನು ಕೇಳಿ ನಾನು ಬೆರಗಾದೆ. ಏಕೆಂದರೆ ನನಗೆ ಇದೊಂದು ದೊಡ್ಡ ಆಫರ್ ಆಗಿತ್ತು. ಇದು ನನಗಾಗಿ ಮತ್ತು ಈ ಮಗುವಿಗಾಗಿ ಅವಶ್ಯಕವಾಗಿತ್ತು. ಗಗನ್ ನನ್ನನ್ನು ಮದುವೆ ಮಾಡಿಕೊಂಡನು. ಈ ರೀತಿ ಇಬ್ಬರ ಆಗಮನದಿಂದ ನನ್ನ ಜೀವನ ಪೂರ್ತಿಯಾಗಿ ಬದಲಾಯಿತು. ಮೊದಲನೇದಾಗಿ ಮಗುವಿನ ವಿಷಯದಲ್ಲಿ ನರ್ಸ್ ನನಗೆ ತುಂಬ ಸಹಾಯ ಮಾಡಿದರು. ಅವರ ಒಳ್ಳೆಯತನದಿಂದ ನನ್ನ ದೃಷ್ಟಿಕೋನ ಬದಲಾಯಿತು. ನನಗೆ ಮೊದಲ ಬಾರಿಗೆ ಈ ಪ್ರಪಂಚದಲ್ಲಿ ಒಳ್ಳೆಯವರು ಇದ್ದಾರೆ ಎಂದು ಅನಿಸಿತು. ನನ್ನ 2ನೇ ಗಂಡ ನನ್ನನ್ನು ಮತ್ತು ನನ್ನ ಮಗುವನ್ನು ತನ್ನ ಜೀವನದ ಭಾಗವಾಗಿಸಿಕೊಂಡರು. ಅವನು ನನಗೆ ಮಾತ್ರ ಅಲ್ಲ, ಜೊತೆಗೆ ನನ್ನ ಮಗುವಿಗೂ ತಮ್ಮ ಹೃದಯದಲ್ಲಿ ಜಾಗ ಕೊಟ್ಟರು. ಅವರು ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಅವರು ನನ್ನ ಜೀವನವನ್ನೇ ಬದಲಾಯಿಸಿದರು. ನನಗೆ ಒಬ್ಬ ಒಳ್ಳೆಯ ವ್ಯಕ್ತಿ ಸಿಕ್ಕಿದರು. ನಾನು ಮಗುವನ್ನು ಅಮ್ಮನಂತೆ ನೋಡಿಕೊಂಡೆ. ಅದರ ನಗುವಿನಲ್ಲೇ ನನ್ನ ಖುಷಿಯನ್ನು ಕಂಡೆ. ನಾವು ಇತರರ ಬಗ್ಗೆ ಕಾಳಜಿ, ಮಾನವೀಯತೆ ತೋರಿಸುವುದೇ ಮನುಷ್ಯರ ದೊಡ್ಡತನ ಅನಿಸಿತು. ಈಗ ನನ್ನ ಜೀವನ ಖುಷಿಯಿಂದ ತುಂಬಿದೆ. ನಾನು ಇನ್ನೊಮ್ಮೆ ಅಮ್ಮ ಆಗಲಿದ್ದೇನೆ. ಇದು ನನ್ನ ಜೀವನದ ಹೊಸ ಹಂತವಾಗಿತ್ತು.
ಇಲ್ಲಿ ನನ್ನ ಅದೃಷ್ಟ ನನಗೆ ಎಲ್ಲ ಖುಷಿಯನ್ನು ಒಟ್ಟಿಗೆ ನೀಡಿತು. ನಾನು ನನ್ನ ಜೀವನದಲ್ಲಿ ಒಂದು ಪಾಠವನ್ನು ಕಲಿತೆ. ನಾವು ಈ ಸಮಾಜದಲ್ಲಿ ಒಳ್ಳೆಯದನ್ನು ಹುಡುಕಿದರೆ ಅದು ನಮಗೆ ಸಿಗುತ್ತದೆ. ನಾವು ಒಳ್ಳೆಯದನ್ನು ಮಾಡಿದರೆ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತದೆ. ನಾನು ಇಂದು ನನ್ನ ಜೀವನದಲ್ಲಿ ನೆಮ್ಮದಿಯಾಗಿದ್ದೇನೆ. ನಾನು ಮೊದಲೇ ಹೇಳಿದಂತೆ ಪ್ರತಿಯೊಬ್ಬ ಹೆಣ್ಣು ತಾಯಿಯಾಗುತ್ತಾಳೆ. ಆದರೆ ಪ್ರತಿಯೊಬ್ಬ ಹೆಣ್ಣಿನಲ್ಲಿ ತಾಯಿಯ ಹೃದಯ ಇರುವುದಿಲ್ಲ. ಯಾರೋ ಒಬ್ಬಳು ಒಂದು ಹೆಣ್ಣು ಮಗುವನ್ನು ಹೆತ್ತು ಕಸದ ತೊಟ್ಟಿಗೆ ಬಿಸಾಡಿದ್ದಳು. ದೇವರ ದಯೆಯಿಂದ ಅದು ನನಗೆ ಸಿಕ್ಕಿತ್ತು. ಒಮ್ಮೊಮ್ಮೆ ನಮಗೆ ತುಂಬ ಕಷ್ಟಗಳು ಬರುತ್ತವೆ. ಆಗ ನಮ್ಮನ್ನು ನಾವೇ ದುರ್ಬಲರು ಎಂದುಕೊಳ್ಳುತ್ತೇವೆ. ಆದರೆ ದೇವರ ಲೀಲೆ ತುಂಬ ದೊಡ್ಡದಿದೆ. ಅದು ಒಂದು ಕ್ಷಣದಲ್ಲಿ ಎಲ್ಲವನ್ನು ಬದಲಾಯಿಸುತ್ತದೆ. ಈಗ ನಾನು ಗಗನ್ ಮಗುವಿನ ತಾಯಿಯಾಗಲಿದ್ದೇನೆ. ಗಗನ್ ಹೇಳಿದರು, ನಾನು ಒಬ್ಬ ಅನಾಥ. ನನಗೆ ನನ್ನ ತಂದೆ ತಾಯಿಗಳು ಯಾರು ಎನ್ನುವುದೇ ಗೊತ್ತಿಲ್ಲ. ನಾನು ಚಿಕ್ಕಂದಿನಿಂದಲೂ ಅನಾಥಾಶ್ರಮದಲ್ಲಿ ಬೆಳೆದೆ. ಹೀಗಾಗಿ ನಾನು ಈ ಮಗುವಿನಲ್ಲಿ ನನ್ನನ್ನು ನಾನು ಕಂಡುಕೊಳ್ಳುತ್ತಿದ್ದೇನೆ. ಈ ಮಗು ನನ್ನ ಜೀವನದ ಖುಷಿಯಾಗಿದೆ. ನೀನು ನನ್ನ ಜೀವನದಲ್ಲಿ ಬಂದು ನನ್ನ ಖುಷಿಯನ್ನು ಹೆಚ್ಚಿಸಿದೆ ಎಂದು. ನನ್ನ ಮೊದಲ ಗಂಡ ನನಗೆ ಡೈವರ್ಸ್ ಕೊಟ್ಟಿದ್ದನು. ಅವನು ನನ್ನನ್ನು ಬಂಜೆ ಎಂದು ಹೇಳಿದ್ದನು. ಆದರೆ ಈಗ ಅವನಿಗೆ ತಿರುಗಿ ಕೆನ್ನೆ ಮೇಲೆ ಹೊಡೆದಂತೆ ಆಗಿತ್ತು. ಅವನು ಒಬ್ಬ ನಾಮರ್ದ ಮನುಷ್ಯನಾಗಿದ್ದನು. ದೇವರೇ ಅವನನ್ನು ಈ ರೀತಿ ಮಾಡಿದ್ದನು. ಆದರೆ ಅವನು ಮಹಿಳೆಯರನ್ನು ಗೌರವಿಸಲಿಲ್ಲ. ಗಗನ್ ಒಬ್ಬ ಒಳ್ಳೆಯ ವ್ಯಕ್ತಿ. ಅವನನ್ನು ಎಷ್ಟು ಹೊಗಳಿದರೂ ಕಡಿಮೆಯೇ. ನೀವೇ ಹೇಳಿ, ನಾನು ಗಗನ್ರನ್ನು ಮದುವೆಯಾಗಿರೋದು ಸರಿಯೋ ತಪ್ಪೋ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.